ಇಲ್ಲ ಅವ್ರು ನಾವೇನು ಹೇಳ್ದಿರೋಕ್ಕಿಂತ ಮುಂಚೆನೇ ಎಲ್ಲ ಕರೆಕ್ಟಾಗಿ ಹೇಳಿದ್ರು ನಾಡಿಶಾಸ್ತ್ರ ಇಟ್ಕೊಂಡು ನಮಗೇನು ತೊಂದರೆ ಇದೆ ಅದಕ್ಕೆ. ಮತ್ತು ಇಲ್ಲಿ ಬರೀ ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ಪೂಜೆ ಮಂತ್ರ ಅಷ್ಟು ಕೊಡ್ತಾರೆ ಅಷ್ಟೇ. ಚೆನ್ನಾಗಿ ಹೇಳ್ತಾರೆ. ಇಷ್ಟು ದಿನದಲ್ಲಿ ಹಿಂಗೆ ಆಗತ್ತೆ ಆ ಥರ ಎಲ್ಲ ಹೇಳ್ತಾರೆ. ನಾಡಿಶಾಸ್ತ್ರ ಹೇಳೋದು ಪ್ರತಿ ಭಾನುವಾರ ಮತ್ತು ಟ್ಯೂಸ್ಡೇ ಹೇಳ್ತಾರೆ ನಾಡಿಶಾಸ್ತ್ರ. ನಮಗೂ ಅದೇ ಫಸ್ಟ್ ಟೈಮ್ ಬಂದಾಗ ನಾವೇನು ಹೇಳಿದರೆ ನಮ್ಮ ಸಮಸ್ಯೆ ಏನು ಅಂತ ಅವರೇ ತಿಳ್ಕೊಂಡು ಹೇಳಿದ್ದು ಅದು ಶಾಕ್ ಆಯಿತು. ಆ್ಯಂಡ್ ಕರೆಕ್ಟಾಗಿ ಹೇಳಿದ್ರು, ಅದಕ್ಕೆ ತಕ್ಕಂಥ ಪರಿಹಾರ ಹೇಳಿದ್ದಾರೆ, ಮಾಡ್ಕೊತಾ ಇದ್ದೀವಿ. ಅದು ನೋಡಬೇಕು, ಫಲಿತ ಸಿಗತ್ತೆ ಅಂತ ನಂಬಿಕೆಯಿಂದ ಬರ್ತಾಯಿದ್ದೀವಿ. ದೇವ್ರ ಮೇಲೆ ಭಾರ. ಒಂಥರ ಹೇಳಬೇಕು ಅಂದರೆ ಸೈಂಟಿಫಿಕ್ಕಾಗೂ ಆಗ್ಬೋದು. ಯಾಕಂದರೆ ನಮ್ಮ ಹಾರ್ಟ್ ರೇಟು, ನಮ್ಮ ಪಲ್ಸ್ ರೇಟು ನೋಡಿ ಅವರು ನಿಮ್ಗಿಂಥ ಸಮಸ್ಯೆ ಇರ್ಬೋದು ಅಂತ ಹೇಳ್ತಾರಲ್ವ. ಅದು ಒಂಥರ ಕರೆಕ್ಟ್ ನಮಗೆ ಕರೆಕ್ಟಾಗಿ ಹೇಳಿದ್ದಾರೆ. ನಮಗೆ ಕರೆಕ್ಟಾಗಿ ಹೇಳಿದ್ದಾರೆ ಗುರುಗಳು ಏನು ಸಮಸ್ಯೆ ಇದೆ ಅಂತ. ಮದುವೆದೊಂದೇ ಅಲ್ಲ, ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೂ ಅದನ್ನು ಹೇಳ್ತಾರೆ. ಅದು ಆಬ್ವಿಯಸ್ಲಿ ನಾಡಿ ಇಟ್ಕೊಂಡು ಹೇಳ್ಬೋದಲ್ವ. ನಮ್ಮದು ಇದೇ ಮದುವೆದು ಸಮಸ್ಯೆ ಇದೆ, ಅದಕ್ಕೆ ಇಲ್ಲಿ ಬರ್ತಾಯಿದ್ದೀವಿ. ಮತ್ತು ಸೊ ಅದಕ್ಕೆ ತೀರ್ಥ ಸ್ನಾನ ಕಳಶ ಇದು ಮಾಡೋಕ್ಕೆ ಹೇಳಿದ್ದಾರೆ. ಅದು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವತ್ತಿಂದ ಕಂಕಣ ಕಟ್ಸ್ಕೊಂಡು 9 ವಾರ 9 ಪ್ರದೋಷಕ್ಕೆ ಬರಬೇಕಾಗತ್ತೆ. ಅದು ಬಂದು ಮತ್ತು ಎಕ್ಕದ ಗಿಡಕ್ಕೆ ಪೂಜೆ ಮಾಡೋಕ್ಕೆ ಹೇಳಿದ್ದಾರೆ ಪ್ರತಿ ಮಂಗಳವಾರ. ಅಷ್ಟೇ ಪರಿಹಾರ.